ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಸಿಂಚಿ ಕ್ಯೂಟ್ ಫ್ಯಾಮಿಲಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಟ್ರಿಪ್ಗೆ ಹೊರಡ್ತಿದ್ದೀವಿ. 5 ಡೇಸ್ ಟ್ರಿಪ್ಗೆ ಹೊರಡ್ತಿದ್ದೀವಿ. 22 ಪ್ಲೇಸ್ನ ಕವರ್ ಮಾಡಬೇಕು 5 ಡೇಸಲ್ಲಿ ಅಂತೇಳಿ ಹೊರಡ್ತಿದ್ದೀವಿ. ಬನ್ನಿ ಏನೇನೆಲ್ಲ ಆಗುತ್ತೆ ಅಂತೇಳಿ ನೋಡೋಣ. ಹಾಯ್ ಫ್ರೆಂಡ್ಸ್, ರೆಡಿಯಾಗಿದ್ದೆಲ್ಲ ಮುಗೀತು. ನೋಡಿ ಹೊರಡ್ತಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗಿದ್ದು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಹೊರಡಬೇಕು. ಅಂದರೆ ದೇವಸ್ಥಾನ ಏನು ತೆಗ್ದಿರಲ್ಲ, ಬಟ್ ದೇವಸ್ಥಾನ ಮುಂದೆ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಹೊರಡಬೇಕು ಅಂದ್ಕೊಂಡಿದ್ದೀವಿ. ಎಲ್ಲ ಆಯಿತು, ಲಗೇಜೆಲ್ಲ ತುಂಬಿದ್ದೀವಿ. ಬಟ್ ಇನ್ನೂ ಎಷ್ಟು ಲಗೇಜ್ ಇದೆ ನೋಡಿ, ಇನ್ನೂ ಎಷ್ಟೈತೆ, ಇಷ್ಟೆಲ್ಲ ತುಂಬಬೇಕಿನ್ನ. ಗುಂಡ ಲಚ್ ಎಲ್ಲ ಅವಳು ಅಲ್ಲಿ ಹೋಗ್ಲು ಕುತ್ಕೊಬೋದಲ್ಲ ಇನ್ನೊಬ್ರು. ಇಲ್ಲಿ ಗಾಡಿಗೆಲ್ಲ ಪೂಜೆ ಮಾಡ್ಕೋತಿದ್ದೀವಿ ಫಸ್ಟು ನಾವೇನೇಕೆ ಅಂತಂದರೆ ದೇವಸ್ಥಾನ ಬಾಗಿಲು ತೆಗ್ದಿದ್ರು, ಬಟ್ ಅಲ್ಲೆಲ್ಲ ಕ್ಲೀನಿಂಗ್ ಮಾಡೋರು ಬಂದಿದ್ರು, ಇನ್ನು ದೇವಸ್ಥಾನ ಪೂಜೆ ಮಾಡೋರೆಲ್ಲ ಬಂದಿರಲಿಲ್ಲ. ಹಂಗಾಗಿ ನಾವೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ಕೋತಿದ್ದೀವಿ. ಬಟ್ ಹಾರ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಗಾಡಿಗೆ. ಅಲ್ಲಿ ಮುಂದೆಗಡೆ ಕಟ್ಟೋಣ ಅಂತಂದರೆ ಅದು ಗಾಡಿ ಬಂದಾಗ ಫುಲ್ಲು ಮುಂದೆ ಬಂದ್ಬಿಡ್ತಿತ್ತು. ಹಂಗಾಗಿ ಬೇಡ ಅಂತೇಳ್ಬಿಟ್ಟು ಅಲ್ಲೇ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಹಾರನ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಹೊರಟು ನಮ್ಮದು ಆ ಟ್ರಿಪ್ಪು ಮತ್ತು ಜರ್ನಿ ಎಲ್ಲ ತುಂಬ ಈಸಿಯಾಗಲಿ, ಏನೋ ಅಪಘಾತ ಏನೋ ಆಗದಂತೆ ಸುರಕ್ಷಿತವಾಗಿ ಬರಲಿ ಅಂತ ದೇವರಲ್ಲಿ ಕೇಳ್ಕೋತಾ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟು. ಫೈನಲಿ ಹೊರಡ್ಬೇಕಾದ್ರೆ ನಾನು ಸೆಲ್ಫಿ ಸ್ಟಿಕ್ನೇ ತೊಗೊಳೋದು ಮರ್ತ್ಕೊಬಿಟ್ಟಿದ್ದೀನಿ. ಅದೇ ನನಗೆ ಮೈನ್ ಬೇಕಾಗಿದ್ದಿದ್ದು, ಬಟ್ ಮರ್ತ್ಕೊಬಿಟ್ಟೆ. ಹೆಂಗೋ ಮ್ಯಾನೇಜ್ ಬಂದೆ ಹಿಂಗೆ ವಿಡಿಯೋ ಮಾಡಿಕೊಂಡು. ಅದಾದಮೇಲೆ ಇಲ್ಲಿ ಕಾಫಿ ಕುಡಿಯೋದಾ ಅಂತೇಳ್ಬಿಟ್ಟು ನಿಲ್ಲಿಸ್ತು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕಾಫಿ. ಇದು ಬಂದು ದುರ್ಗದಲ್ಲಿರೋದು, ಮೇಲ್ಕೋಟೆ ರೋಡಲ್ಲಿ. ಇದು ಬಂದು ನಮ್ಮ ಶ್ರೇಯಾ ರಜ್ಜಿ ಊರು ಇದು. ಅದಾದಮೇಲೆ ಕಾಫಿ ಟೀ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಕುಡಿತಿದ್ದು. ಆ್ಯಕ್ಚುಲಿ ನಾನು ಕಾಫಿ ಕುಡಿಯಲ್ಲ ಏನೂ, ಒಂದು ಟೇಸ್ಟ್ ಮಾಡಿ ನೋಡೋಣ ಅಂತೇಳ್ಬಿಟ್ಟು ಕಾಫಿನ ಕುಡಿತಿದ್ದೀನಿ. ತುಂಬ ಚೆನ್ನಾಗಿತ್ತು ಕಾಫಿ ಎಲ್ಲ. ಅದಾದಮೇಲೆ ಕಾಫಿ ಎಲ್ಲ ಕುಡಿದು ಹೊರಟು. ಫಸ್ಟ್ ಇಲ್ಲಿ ಮೇಲ್ಕೋಟೆಗೆ ಬಂದೋ, ಬಟ್ ಇನ್ನೂ ದೇವಸ್ಥಾನ ಓಪನ್ ಆಗಿರಲಿಲ್ಲ. ಹಂಗಾಗಿ ಇನ್ನು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಹೊರಟು. ನಾನಂತೂ ಫುಲ್ ವಾಮಿಟ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಅಲ್ಲಿ ಹಾವು ಹೋಗ್ತಿತ್ತು, ಅಲ್ಲಿ ನೋಡಿ ಕಾಣಿಸ್ತೈತಲ್ಲ, ನಿಮ್ಗೆ ಕಾಣಿಸ್ತೈತೆ ಅಂದ್ಕೋತೀನಿ. ಮಲಗಿತ್ತು ಹಾವು. ಆ್ಯಕ್ಚುಲಿ 2 ಹಾವಿತ್ತು, ಒಂದು ಹರ್ಕೊಂಡು ಹೋಗ್ತಿತ್ತು, ಒಂದು ಮಲಗಿತ್ತು. ಹಂಗೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನೋಡಿಕೊಂಡು ಮೇಲ್ಕೋಟೆಯಿಂದ ಹೊರಟು. ಬಟ್ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿರೋದ್ರಿಂದ 9:30 ಓಪನ್ ಅಂತಿತ್ತು. ನಾವು ಹೋದಾಗ 7 o'clock ಆಗಿತ್ತು. ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ, ಇದೆಲ್ಲ ನಿಯರ್ ಪ್ಲೇಸ್ ಅಲ್ವಾ, ಯಾವಾಗಾದರೂ ನೋಡ್ಕೋಬೋದು ಅಂತೇಳ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೊರಟು.
ಆಮೇಲೆ ಇಲ್ಲಿ ಮೇಲ್ಕೋಟೆಲೆ ಒಂದು ಶೂಟಿಂಗ್ ಪ್ಲೇಸ್ ಇದೆಯಲ್ಲ, ಅಲ್ಲಿಗೆ ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಜ್ಜಿ, ನಮ್ಮ ಆಂಟಿಯವರೆಲ್ಲ ಹೋಗ್ತಿದ್ದಾರೆ. ಬಟ್ ನಾನು ಹೋಗಲಿಲ್ಲ. ಹೇಗೆ ಅಂತಂದರೆ ನನಗೆ ಫುಲ್ ವಾಮಿಟ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಸ್ಟ್ರೆಂತ್ ಇರಲಿಲ್ಲ ಹತ್ತುವಷ್ಟು. ಹಂಗಾಗಿ ಪಾಪನೂ ಮಲ್ಕೊಂಡಿದ್ಲು ಅಂತೇಳ್ಬಿಟ್ಟು ಅವಳನ್ನ ಮಲಗಿಸ್ಕೊಂಡು ನಾನು ಕಾರಲ್ಲೇ ಇದ್ದೆ. ನಾನು ಮಲ್ಕೊಂಡಿದ್ದೆ. ಹಂಗಾಗಿ ನಾನು ಹೋಗಲಿಲ್ಲ. ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ಅಜ್ಜವರೆಲ್ಲ ಹೋದರು. ಹೋಗಿ ಪ್ಲೇಸೆಲ್ಲ ನೋಡ್ಕೊಬಂದರು. ನಾನು ಹೋಗೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಪ್ಲೇಸ್ ಬಂದಿದ್ದು ನಾವು ಶ್ರವಣಬೆಳಗೊಳ. ಮೇಲ್ಕೋಟೆ ಮುಗಿಸ್ಕೊಂಡು ಇದನ್ನೂ ನನ್ನ ಕೈಲಿ ಹತ್ತೋಕ್ಕೆ ಆಗ್ತಿರ್ಲಿಲ್ಲ. ನಾನು ಎದ್ದಕ್ಕೂ ಬರೋಲ್ಲ. ನಾನು ಇವತ್ತೆಲ್ಲ ನಾನು ರೆಸ್ಟ್ ಮಾಡಬೇಕು, ನಾನು ಬಿಟ್ಬಿಡಿ ಅಂತಿದ್ದೆ. ಬಟ್ ಏನಕ್ಕೆ ಬಂದಿದ್ಯಾ, ಬಾ, ಏನಾಗಲ್ಲ, ಅವಳು ಸುಮ್ಮ ಕೂತಿದ್ರೆ ಹಂಗೆ ಸುಸ್ತಾಗ್ತಿರುತ್ತೆ, ಬಾ ಗಾಳಿಗೆ ಅಂತ ಹೇಳ್ಬಿಟ್ಟು ಕರ್ಕೊಬಂದರು. ಒಂದು ಎಳ್ನೀರು ಕೊಡಿಸಿದ್ರು. ಅದನ್ನ ಕುಡಿದ್ಬಿಟ್ಟು ಇವಾಗ ಹತ್ತುತ್ತಿದ್ದೀನಿ ನೋಡಿ ಮೆಟ್ಲನ್ನ. ನನ್ನ ಮಗಳಂತೂ ಬಿಡ್ತಾನೇ ಇರಲಿಲ್ಲ. ಅವಳು ಎತ್ಕೊಂಡು ಹತ್ತುತ್ತಿದ್ದೀನಿ. ಯಾರ ಹತ್ರನೂ ಅವಳು ಫುಲ್ ಇಡೀ ಟ್ರಿಪ್ಪಲ್ಲೇ ಯಾರ ಹತ್ರನೂ ಹೋಗಲಿಲ್ಲ. ಅವಳು ದೇವಸ್ಥಾನ ಕ್ಯೂದಲ್ಲಿ ಆಗ್ಬೋದು, ಏನ್ಸಲ್ಲೇ ಆಗ್ಬೋದು, ಅವಳನ್ನ ಎತ್ಕೊಂಡೇ ಸುತ್ತಾಡಿದ್ದೀನಿ. ನಡೆದು ನನಗಂತೂ ಸುಸ್ತಾಗೋಯ್ತು. ಫುಲ್ ವಾಮಿಟ್ಟು ಕಾರಲ್ಲೆಲ್ಲ. ಅಯ್ಯಪ್ಪ, ಈಗ ಸ್ವಲ್ಪ ಎಳ್ನೀರು ಕುಡಿದು ಸ್ಟ್ರೆಂತ್ ತಗೊಂಡು ಬೆಟ್ಟ ಹತ್ತುತ್ತಿದ್ದೀನಿ. ನನ್ನ ಮಗಳಂತೂ ಬಿಡ್ತಾನೇ ಇಲ್ಲ. ಎತ್ಕೋ ಅಂತ ಹಿಂಸೆ ಕೊಡ್ತಾಳೆ ನೋಡಿ. ಆಗಲೇ ಅಳ್ತಾವೆ. ಇಲ್ಲಿ ಹೆಂಗೋ ನಮ್ಮಮ್ಮ ಮುಂದಕ್ಕೆ ಎತ್ಕೊಂಡು ಹೋಗ್ತಾವ್ರೆ. ಇಷ್ಟು ದೂರ ಎತ್ಕೊ ಬರೋಷ್ಟರಲ್ಲಿ ಸುಸ್ತಾಗೋಗಿತ್ತು ನನಗಂತೂ. ಅಯ್ಯಪ್ಪ, ಎಷ್ಟು ಬಿಡಿ. ಶ್ರವಣಬೆಳಗೊಳ ಮುಗಿಸ್ಕೊಂಡು ಆನ್ ದ ವೇ ರೋಡಲ್ಲಿ ಬರಬೇಕಾದ್ರೆ ಇಲ್ಲೇ ಚೆನ್ನಾಗಿರೋ ಪ್ಲೇಸ್ ಸಿಕ್ತು. ಊಟ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಊಟಕ್ಕೆ ಅಂತ ನಿಲ್ಲಿಸ್ತು. ಅಮ್ಮನೇ ಬೆಳಗ್ಗೆನೇ ಮಾಡ್ಕೊಬಂದಿದ್ರು. ಒಂದು ಟೈಮಿಗೆ ಆಗೋಷ್ಟು ರೈಸ್ ಮತ್ತು ಟೊಮೊಟೊ ಗೊಜ್ಜೇನೂ ಮಾಡ್ಕೊಬಂದಿದ್ರು. ಇವಾಗ ಊಟ ಮಾಡ್ತಿದ್ದೀವಿ. ನನಗೆ ಇಡ್ಲಿ ತಂದು ಕೊಟ್ಟಿದ್ರು. ರೈಸ್ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇಡ್ಲಿ ತಂದು ಕೊಟ್ಟಿದ್ರು. ಅಂದರೂ ಹೊರಗಡೆ ಬಂದಾಗ ಊಟ ಅಂತೂ ತುಂಬ ಕಾಸ್ಟ್ಲಿ. ಹಂಗಾಗಿ ಸ್ವಲ್ಪ ನಾವು ಅಡುಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಟವ್ ಎಲ್ಲ ತಂದಿದ್ದೀವಿ. ಸದ್ಯಕ್ಕೆ ನಾನು ಇಡ್ಲಿ ತಗೊಂಡು ಇಡ್ಲಿ ತಿಂತಿದ್ದೀನಿ. ಬೇರೆ ಎಲ್ಲ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಅದನ್ನೂ ನನಗಾಗಲಿಲ್ಲ. ಮತ್ತೆ ಅದನ್ನೂ ವಾಮಿಟ್ ಮಾಡಿದೆ. ಅದಾದಮೇಲೆ ಅದು ಮುಗಿಸ್ಕೊಂಡು ಇಲ್ಲಿ ಹಳೆಬೀಡಿಗೆ ಬಂದು ಹಾಂ ಬೇಕಾ ಎತ್ಕೊಡ್ಲಾ? ಇರಿ 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 ಇರಿ. ಏ ಓಡಲ್ವಾ? ಆಮೇಲೆ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಆಫ್ಟರ್ನೂನ್. ಇವಾಗ 3 ಪ್ಲೇಸ್ನ ಮುಗಿಸ್ಕೊಂಡು ಇವಾಗ ಬೇಲೂರಿಗೆ ಬಂದಿದ್ದೀವಿ ನಾವು. ಚೆನ್ನಕೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ಇವಾಗ ನಾವು. ನನಗಂತೂ ಫುಲ್ ವಾಮಿಟ್ ಮಾಡಿ 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 ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಶಕ್ತಿಲ್ಲ, ಕಾರಲ್ಲಿ ಏನೂ ಇಲ್ಲ.
ನನಗಂತೂ ವಾಮಿಟ್ ಮಾಡಿ ಪಾರ್ಕಿಂಗ್ ಮಾಡೋದ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದು ಅಮ್ಮ ಪಾಪು ಎಲ್ಲ ಹೋದ್ರು. ಫುಲ್ ಶೆಕೆ, ಕೂದಲೆಲ್ಲ ನನ್ನ ಮಗಳು ಎಳೆದು ಇದು ಮಾಡಾಕ್ಬಿಟ್ಟಿದ್ಲು. ಅದಕ್ಕೆ ಅವ್ಳ ಕೈ ಕೂದಲು ಸಿಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಬಾಚಿ ಎತ್ತಿ ಕಟ್ಬಿಟ್ಟಿದ್ದೀನಿ. ಬನ್ನಿ ಏನೇನೆಲ್ಲ ಆಗುತ್ತೆ ಏನು ಇಲ್ಲ ಅಂತ ನೋಡೋಣ. ಬಿಸಿಲಂತೂ ತುಂಬ ಇತ್ತು, ಹಂಗಂತೂ ಕಾಲೇ ಇಡೋಕ್ಕಾಗ್ತಿರ್ಲಿಲ್ಲ ಬಿಸಿಲಲ್ಲಿ. ಹೆಂಗೋ ಸ್ವಲ್ಪ ನಮ್ಮಮ್ಮ ಪಾಪುನೆಲ್ಲ ಎತ್ಕೊಂಡವರು, ನಾನು ಕಾಣದಿರೋ ರೀತಿ ಎತ್ಕೊಂಡು ಹೊರಟೋಗ್ಬಿಡೋರು. ನನಗಂತೂ ಎತ್ಕೊಂಡು ಸುಸ್ತಾಗ್ಬಿಡೈತೆ. ಕಾರಲ್ಲೂ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅವಳು, ಕಾರಲ್ಲೂ ನನ್ನ ಜೊತೆನೇ ಇರ್ತಿದ್ಲು. ಅಂದರೂ ಮಕ್ಕಳನ್ನ ಎತ್ಕೊಂಡು ಟ್ರಿಪ್ ಮಾಡ್ತೀನಿ ಅಂದ್ರಂತೂ ಆಗದಿರೋ ಕೆಲಸ, ಅದು ಸ್ಟ್ರೈನ್ ಆಗಿಬಿಡುತ್ತೆ ತುಂಬ. ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು. ಇದೊಂದು 3ನೇ ಸತಿ ಏನೋ ಬರ್ತೀನಿ, 3ನೇ ಸತಿ ಚಿಕ್ಕದು ನಾವು 4 ಸತಿ ಬಂದಿದ್ದೀನಿ ನನಗೆ. ತುಂಬ ಚೆನ್ನಾಗಿತ್ತು ಟೆಂಪಲ್ ಅಂತೂ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೊರ್ನಾಡಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಡ್ತಿದ್ದೀವಿ. ಆ ಚಿಕ್ಕ ಅಣ್ಣ ನೋಡ್ತಾರೆ, ನಂಗೆ ನಮ್ಮ ಪಾಪ ನೋಡ್ತಾರೆ ಹೆಂಗೆ ನೋಡ್ತಾರೆ, ಮೊಬೈಲ್ ಹೊಡಿಬೇಕಂತಾರೆ. ನಾವಿಲ್ಲಿ ಕಳಶಕ್ಕೆ ಹೋಗಿದ್ದೋ, ಬಟ್ ಕಳಶದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಮತ್ತೆ ವಾಮಿಟಿಂಗ್ ಎಲ್ಲ ಆಗಿ ಫುಲ್ ಸುಸ್ತಾಗ್ಬಿಟ್ಟಿದೆ, ವೀಡಿಯೋ ಮಾಡೋಷ್ಟು ಸ್ಟ್ರೆಂತ್ ಇರಲಿಲ್ಲ. ಇದಾದಮೇಲೆ ಲಾಸ್ಟು ಹೊರ್ನಾಡಿಗೆ ಬಂದು ಹೊರ್ನಾಡು ಮುಗಿಸ್ಕೊಂಡು ಶೃಂಗೇರಿಗೆ ಹೊಂಟೋಗೋಣ ಅಂದ್ಕೊಂಡು ಆಲ್ರೆಡಿ 7 ಆಗಿಬಿಟ್ಟಿತ್ತು ಟೈಮು. ಇನ್ನಿಲ್ಲಿ ದರ್ಶನ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ 8:30 ಆಗಿಬಿಡುತ್ತೆ. ಮತ್ತು ಕಾಡು ಮಧ್ಯೆ ಹೋಗ್ಬೇಕಲ್ವ, ಸುಮ್ಮನೆ ಏನಕ್ಕೆ ರಿಸ್ಕು ಅಂತೇಳ್ಬಿಟ್ಟು ಬೆಳಗ್ಗೆ ಹೋಗೋಣ ಅಂತೇಳ್ಬಿಟ್ಟು ಎಲ್ಲೇ ಸ್ಟೇ ಆದೋ.